ಚುರುಕಾಗಿ ಹೊಸತನದೊಂದಿಗೆ ಜೀವನ ಮಾಡ್ತಾರೆ. ದಿನ ದಿನವೂ ಹೊಸದನ್ನ ಕಲಿತಾರೆ. ಹಾಗೆಯೇ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಅಂತವರಿಗಾಗಿಯೇ ನಾವಿಂದು ಹೊಸದೊಂದು ಕಲಿಕೆಯೊಂದಿಗೆ ಬಂದಿದ್ದೇವೆ. ಅದೇ ಗೊಂಬೆಗೆ ಅಲಂಕಾರ ಮಾಡೋದು. ಸಾಧಾರಣ ಗೊಂಬೆಯನ್ನ ಚಂದವಾಗಿ ಅಲಂಕರಿಸೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇವಾಗ ನಾನು ಸ್ಟಾಕಿಂಗ್ ಕ್ಲಾತ್ ಮತ್ತು ಗೋಲ್ಡನ್ ವೈರ್ ಯೂಸ್ ಮಾಡಿಕೊಂಡು ಗೊಂಬೆಗೆ ಹೇಗೆ ಡ್ರೆಸ್ ಮಾಡಬೇಕು ಎಂಬುದು ತೋರಿಸ್ಕೊಡ್ತೀನಿ. ಡಾಲ್ಗೆ ಡ್ರೆಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಗೋಲ್ಡನ್ ವೈರ್, ಸ್ಟಾಕಿಂಗ್ ಕ್ಲಾತ್, ಥ್ರೆಡ್, ಕ್ರೀಮ್ ಟೇಪ್, ಸ್ಕೇಲ್ ಮತ್ತು ಕತ್ತರೆ. ಮೊದಲೇದಾಗಿ ನಾನು ರೆಡಿಮೇಡ್ ಗೊಂಬೆನ ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟ್ ಗೋಲ್ಡನ್ ವೈರ್ನ 10 ಇಂಚಸ್ ಆಗಿ 8 ಪೀಸಸ್ ಕಟ್ ಮಾಡ್ಕೊಂಬೋಣ. ಇವಾಗ 10 ಇಂಚಿಂದು 8 ಪೀಸಸ್ ನಾನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಅದೇ ಥರ ಇವಾಗ ಇದು ಗೋಲ್ಡನ್ ವೈರ್ನ 8 ಇಂಚಿಂದು 2 ಪೀಸಸ್ ಕಟ್ ಮಾಡ್ಕೊಂಬೋಣ. ಅದೇ ರೀತಿ ಇವಾಗ 8 ಇಂಚಿಂದು 2 ಗೋಲ್ಡನ್ ವೈರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಗೋಲ್ಡನ್ ವೈರ್ನ ತೊಗೊಂಡು ಬ್ರಷಿಗೆ ಪೇಂಟಿಂಗ್ ಬ್ರಷಿಗೆ ಬ್ಯಾಕ್ ಸೈಡಲ್ಲಿ ಈ ಥರ ಕರ್ಲಾಗಿ ಸುತ್ಕೋಬೇಕು. ಹತ್ತು ಇಂಚಿಂದು ಲಾಸ್ಟ್ ವೈರು ನಾನು ಈ ಥರ ರೋಲ್ ಮಾಡಿ ಇಟ್ಕೊತಾ ಇದ್ದೀನಿ. ಸೇಮ್ ಅದೇ ಥರ ಇವಾಗ 8 ಇಂಚ್ದು ಎರಡೂ ಇದೇ ಥರ ರೋಲ್ ಮಾಡಿ ಸೈಡ್ ಇಟ್ಕೋಬೇಕು. ಇವಾಗ 2 ಸೈಜ್ ಗೋಲ್ಡನ್ ವೈರ್ನ ಕಟ್ ಮಾಡಿಕೊಂಡು ಟ್ವಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ 10 ಇಂಚ್ ಟ್ವಿಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಒಂದು ರೌಂಡ್ ಬೇಸ್ ತೊಗೊಂಡು ಅದನ್ನು ಈ ಥರ ರೋಲ್ ಮಾಡಿಕೊಂಡು ನಾನು ಪೆಟಲ್ಸ್ ಥರ ಟ್ವಿಸ್ಟ್ ಮಾಡಿ ರೆಡಿ ಇಟ್ಕೊತೀನಿ. ಇವಾಗ ಲಾಸ್ಟ್ ಒಂದು ಗೋಲ್ಡನ್ ವೈರ್ ಉಳಿದಿದೆ 10 ಇಂಚ್ದು. ಇವಾಗ ಅದನ್ನು ಸೇಮ್ ಇದೇ ಥರ ಈ ಥರ ಟ್ವಿಸ್ಟ್ ಮಾಡಿ ಪೆಟಲ್ ಶೇಪ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ 8 ಇಂಚ್ ಟ್ವಿಸ್ಟ್ ಮಾಡಿ ಇಟ್ಕೊಂಡಿರೋ ಗೋಲ್ಡನ್ ವೈರ್ನ ಚಿಕ್ಕದೊಂದು ಬೇಸ್ ತೊಗೊಂಡು ಸೇಮ್ ಇದೇ ಥರ 10 ಇಂಚದ್ದು ಮಾಡ್ಕೊಂಡಿರೋ ಥರನೇ ಟ್ವಿಸ್ಟ್ ಮಾಡಿ ಪೆಟಲ್ ಥರ ರೆಡಿ ಮಾಡ್ಕೋಬೇಕು. ಇವಾಗ ರೆಡಿಯಾಗಿರೋ ಪೆಟಲ್ಸ್ ಶೇಪ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದಕ್ಕೆ ನಾವು ಸ್ಟಾಕಿಂಗ್ ಕ್ಲಾತ್ ಹಾಕಿ ಟೈ ಮಾಡ್ಕೊಂಬೋಣ.
ದಾರದಿಂದ ಟೈಟಾಗಿ ಸುತ್ತಕೊಂಡು ಟೈ ಮಾಡೋಣ. ನೋಡಿ, ಇವಾಗ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಬೋಣ. ಇದೇ ಥರ ನಾವು ಈ 8 ಪೀಸಸ್ನು ರೆಡಿ ಮಾಡ್ಕೊಂಬೋಣ. ಟೈ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ ಪೆಟಲ್ಲು. ಗೋಲ್ಡನ್ ವೈರ್ನ ಟ್ವಿಸ್ಟ್ ಮಾಡಿಕೊಂಡು ಸ್ಟಾಕಿಂಗ್ ಕ್ಲಾತ್ ಹಾಕಿ ಎಲ್ಲ ಪೆಟಲ್ಸು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಇದೇ ಥರ 8 ಇಂಚನ್ನ ನಾವು ಏನು ಪೆಟಲ್ ಶೇಪಿಗೆ ಮಾಡಿದ್ದೀವೋ ಅದನ್ನು ಸೇಮ್ ಇದೇ ಥರನೇ ಸ್ಟಾಕಿಂಗ್ ಕ್ಲಾತ್ ಹಾಕಿ ಟೈ ಮಾಡ್ಕೊಬೋಣ. ಎಂಟು ಇಂಚಿಂದು 2ನೇ ಪೆಟಲ್ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಪೆಟಲ್ಸ್ ರೆಡಿಯಾಗಿದೆ. ಇದರೊಳಗೆ ನಾನು 10 ಇಂಚಿಂದು 2 ಮತ್ತು 8 ಇಂಚಿಂದು 2 ತೊಗೊಂಡು ವಿಂಗ್ಸ್ ರೆಡಿ ಮಾಡ್ಕೊತೀನಿ. ಮಾಡ್ಕೊಂಡಿರೋ ವಿಂಗ್ಸ್ ಈ ಥರ ಕಾಣಿಸುತ್ತೆ. ಇವಾಗ ಇದನ್ನು ನಾನು ಗೊಂಬೆಗೆ ಟೈ ಮಾಡ್ಕೊತೀನಿ ಬ್ಯಾಕ್ ಸೈಡಲ್ಲಿ. ವಿಂಗ್ಸ್ ಟೈ ಮಾಡಿದ ಮೇಲೆ ಈ ಗೊಂಬೆ ಈ ಥರ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಇದೇ ಸ್ಟಾಕಿಂಗ್ ಕ್ಲಾತ್ ತೊಗೊಂಡು ಟಾಪ್ ಥರ ಸುತ್ಕೊತೀನಿ. ಟೈಟಾಗಿ ಸುತ್ಕೋಬೇಕು. ಈ ಥರ ಟೈಟಾಗಿ ಸುತ್ಕೊಂಡ್ಮೇಲೆ ದಾರದಿಂದ ಟೈ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಈ 6 ಪೆಟಲ್ಸ್ನ ನಾವು ಈ ಥರ ಇಟ್ಕೊಂಡು ಟೈ ಮಾಡ್ಕೊಬೋಣ. ಇವಾಗ ಕೊನೆ ಪೆಟಲ್ ನಾನು ಟೈ ಮಾಡ್ತಾ ಇದ್ದೀನಿ. ಇವಾಗ ಇಷ್ಟ ಆದಮೇಲೆ ನಾವು ನೆಕ್ಸ್ಟ್ ಕ್ರೀಮ್ ಕಲರ್ ಟೇಪ್ನ ತೊಗೊಂಡು ಇಲ್ಲಿ ಟೈಟಾಗಿ ಸುತ್ಕೊಂಬೋಣ. ನೆಕ್ಸ್ಟ್ ಇದನ್ನು ಈ ಪೆಟಲ್ಸ್ ಏನಿದೆ ಇದನ್ನು ಕೆಳಗಡೆ ಬೆಂಡ್ ಮಾಡಬೇಕು. ಈ ಥರ ಎಲ್ಲ ಪೆಟಲ್ಸ್ನ ಈ ಥರ ಬೆಂಡ್ ಮಾಡ್ಕೋಬೇಕು. ನೋಡಿ, ಇವಾಗ ಗೊಂಬೆ ರೆಡಿ ಆಗಿದೆ. ಗೊಂಬೆ ಡ್ರೆಸ್ ರೆಡಿ ಆಗಿದೆ. ಈ ಥರ ಕಾಣಿಸುತ್ತೆ ರೆಡಿ ಆದಮೇಲೆ. ಇವಾಗ ಇದೇ ಥರ ನಾನು ಇನ್ನೊಂದು ಗೊಂಬೆ ಮಾಡ್ಕೊಂಬಂದಿದ್ದೀನಿ. ಇದು ಡಬಲ್ ಕಲರಲ್ಲಿ ಮಾಡಿರೋದು. ಇದೇ ಥರ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಥರ ಕಲರಲ್ಲಿ ನೀವು ಮಾಡ್ಕೋಬೋದು.
ನೋಡಿದ್ರಲ್ಲ ವೀಕ್ಷಕರೇ, ಸ್ಟಾಕಿಂಗ್ ಕ್ಲಾತ್ ಮತ್ತು ಗೋಲ್ಡನ್ ವೈರ್ನ ಯೂಸ್ ಮಾಡ್ಕೊಂಡು ಗೊಂಬೆಗೆ ಡ್ರೆಸ್ ಹೇಗೆ ಮಾಡಬೇಕು ಅಂತಂದು ತೋರಿಸ್ಕೊಟ್ಟಿದ್ದೀವಿ. ನೀವು ಇದೇ ಥರನೇ ಮನೇಲಿ ಟ್ರೈ ಮಾಡಿ ಯಾರಿಗಾದ್ರೂ ಗಿಫ್ಟ್ ಕೊಡ್ಲಿಕ್ಕೂ ಯೂಸ್ ಮಾಡ್ಕೋಬೋದು ಇದನ್ನು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಡಾಲ್ ಡೆಕೋರೇಷನ್ ಮಾಡಬಹುದು ಅನ್ನೋದನ್ನ. ನೀವು ಕೂಡ ಬಿಡುವಿನ ಸಮಯದಲ್ಲಿ ಇದನ್ನ ಟ್ರೈ ಮಾಡಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಸಿರಿ ಕ್ಲಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.